ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓಕೆ ಓಕೆ, ನಾನು ಬಂದ್ಮೇಲೆ ಮೀಟಿಂಗ್ ಅರೇಂಜ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಜನನಿ, ನೆನೆ ಊರ್ ಜನರ ಮುಂದೆ ನಿನ್ ಮೇಲೆ ಕೈ ಎತ್ತಿದ್ದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಪುಟಾಣಿ ಜೀವ ಅಪಾಯದಲ್ಲಿತ್ತು ಅನ್ನೋ ಕೋಪದಲ್ಲಿ ಆ ರೀತಿ ಮಾಡಿದ್ನೇ ಹೊರತು ಬೇರೆ ಇನ್ಯಾವ ಉದ್ದೇಶನೂ ಇರಲಿಲ್ಲ ಜನನಿ. ಆ ಸಂದರ್ಭದಲ್ಲಿ ಊರ್ ಜನರ ಮುಂದೆ ನಿನ್ ಮರ್ಯಾದೆ ಹೋಗುತ್ತೆ ಅನ್ನೋದನ್ನೇ ನಾನು ಮರ್ತ್ಬಿಟ್ಟೆ. ಆದ್ರೆ ಈಗ ಆ ತಪ್ಪಿನ ಬಗ್ಗೆ ನನಗೆ ಅರಿವಾಗಿದೆ. ನಿನ್ ಕೈ ಮುಗಿದ್ ಕೇಳ್ತೀನಿ, ದಯವಿಟ್ಟು ನನ್ನ ಕ್ಷಮಿಸ್ತೀಯ ಜನನಿ. ನೋಡು, ನಿನಗೆ ನನ್ನ ಮೇಲೆ ಕೋಪ ಇದ್ರೆ ಎರಡೇಟ್ ಹೊಡೆದ್ಬಿಡು, ನನಗೇನು ಬೇಜಾರಿಲ್ಲ. ಆದ್ರೆ ಈ ತರ ಮಾತಾಡ್ದೆಲ್ಲ ಇರ್ಬೇಡ ಜನನಿ. ನೋಡು, ನಡೆದಿರೋ ಎಲ್ಲ ಕಹಿ ಘಟನೆಗಳನ್ನೂ ಮರೆತು ನಾವಿಬ್ರು ಮೊದಲಿನ ಹಾಗೆ ಖುಷಿ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನನ್ನ ಹತ್ರ ಮಾತಾಡೋದಕ್ಕೆ ನಿನಗಿಷ್ಟ ಇಲ್ವಾ ಜನನಿ? ಓ, ತಂಗಿ ಅಂತ ನಾಟಕ ಮಾಡಿಕೊಂಡು ಪುಸ್ಲಾಯ್ಸಕ್ಕೆ ಬಂದಿದ್ದಾಳ. ಹೀಗೆ ಬಿಟ್ರೆ ಇವಳ ಜರ್ನಿನ ಹೇಳ್ಕೊಂಡ್ಬಿಡ್ತಾಳೆ. ಏನಾದರೂ ಮಾಡಬೇಕಲ್ಲ. ಜನನಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಸರಿ ಜನನಿ, ನಾನು ನಿನ್ಗೆ ಆಮೇಲೆ ಸಿಗ್ತೀನಿ. ನಾನು ಹೇಳಿದ್ರ ಬಗ್ಗೆ ದಯವಿಟ್ಟು ಯೋಚನೆ ಮಾಡು. ಏನು ಹೇಳಕ್ ಬಂದಿದ್ಲು? ಕ್ಷಮೆ ಕೇಳೋದಿಕ್ಕೆ, ಮೊದಲಿನ ಥರ ಇರೋಣ ಅಂತ ಹೇಳೋದಕ್ಕೆ ಬಂದಿದ್ರು. ಓಹೋ ಹೋ ಹೋ, ಊರ್ ಜನರ ಮುಂದೆ ಕೈ ಎತ್ತಿದ್ದು ಅಲ್ಲದೆ ಈಗ ನೀನು ಒಬ್ಳೇ ಇದ್ದಾಗ ಮೆಲ್ಲಗೆ ಬಂದು ಕ್ಷಮೆ ಅನ್ನೋ ನಾಟಕ ಮಾಡ್ತಿದ್ದಾಳ. ನಂಬೇಡ ಅವಳನ್ನ. ಹಾಗೆ ಯಾವುದೇ ಕಾರಣಕ್ಕೂ ಕ್ಷಮಿಸ್ಲೂ ಬೇಡ, ಮೊದಲಿನ ಥರ ಆಗ್ಲೂ ಬೇಡ. ಅದೆಲ್ಲ ಸಾಧ್ಯನೇ ಇಲ್ಲ ಅಂತ ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ಬಿಡು. ನಿನ್ನೆ ಕೈ ಎತ್ತಿದವಳು ನಾಳೆ ದಿನ ಹೊಡೆಯಲ್ಲ ಅಂತ ಅದು ಹೇಗೆ ನಂಬ್ತೀಯಾ? ಒಳಗೊಂದು ಹೊರಗೊಂದು ಇರೋರ್ನ ಯಾವತ್ತಿಗೂ ನಂಬೇಡ. ಆ ಪಾರ್ವತಿ ಕಣ್ಣೀರಲ್ಲಿ ಎಲ್ರೂ ಕರಗಿಸ್ಬಿಡ್ತಾಳೆ. ಆ ತಾಕತ್ತಿದೆ ಅವಳಿಗೆ. ಅದಕ್ಕೆ ನೀನು ಮಾತ್ರ ಕರಗಬೇಡ ತಾಯಿ. ನಿನಗೆ ಕೈ ಮುಗಿತೀನಿ. ಈಗ ಹೇಗೋ ನೀನು ನಿನ್ನ ಪಾಡು ನೀನು ಆರಾಮಾಗಿದೆಯಾ. ನೀನು ಮತ್ತೆ ಏನಾದರೂ ಅವಳು ಸಹವಾಸ ಮಾಡಿದ್ರೆ ನೋವು ಅನ್ಭವಿಸೋದು ನೀನೇ ಹೊರತು ಅವಳಲ್ಲ. ಹೇಗೂ ಈಗ ನಿನ್ನ ಪುಟಾಣಿ ನೀನು ಹೇಳ್ದಂಗೆ ಕೇಳ್ಕೊಂಡಿದೆ. ಈಗ ಮತ್ತೆ ನೀನೇನಾದರೂ ಅವಳು ಸಹವಾಸ ಮಾಡಿದ್ರೆ ಅದೇ ಸಲಿಗೆಯಲ್ಲಿ ನಿನ್ನ ಪುಟಾಣಿನ ಅವಳು ತನ್ನ ವಶ ಮಾಡ್ಕೊಂಡ್ಬಿಡ್ತಾಳೆ. ಅದೇ ಅವಳ ಪ್ಲಾನು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.